ಅದರಲ್ಲಿ ಹೈಫೈ ಆಗಿ ರಿಚ್ ಆಗಿ ಬರುವಂತ ರೀತಿಯಲ್ಲಿ ಗ್ರಾಹಕರ ರೀತಿಯಲ್ಲೇ ಬಂದು ಕಳ್ತನ ಮಾಡ್ತಾ ಇದ್ದಂತ ಈ ಒಂದು ಆರೋಪಿ ಇದೀಗ ಅರೆಸ್ಟ್ ಆಗಿದ್ದಾನೆ. ಗ್ರಾಹಕರ ಸೋಗಿನಲ್ಲಿ ಬಂದು ಸರಗಳ್ಳತನ ಮಾಡ್ತಾ ಇದ್ದಂತ ಆರೋಪಿ ಇದೀಗ ಲಾಕ್ ಆಗಿದ್ದಾನೆ. ಕಾಂಡಿಮೆಂಟ್ ಶಾಪ್ಗಳಲ್ಲಿ ಒಂಟಿ ಮಹಿಳೆ ಸರಕಳವು ಪ್ರಕರಣ ಇದು. ಜನವರಿ 31 ಒಡ್ಡರಹಳ್ಳಿಯ ಕಾಂಡಿಮೆಂಟ್ಸ್ನಲ್ಲಿ ನಾಗರತ್ನ ಎಂಬಾಕೆಯ ಮಾಂಗಲ್ಯ ಸರವನ್ನ ಕಳ್ತನ ಮಾಡಿಕೊಂಡಿತು. ಫೆಬ್ರವರಿ 3 ಮುನಿಹುಚ್ಚನಪಾಳ್ಯದ ಸುವರ್ಣ ಎಂಬುವರ ಮಾಂಗಲ್ಯ ಸರ ಎಗರಿಸಿದ್ದಂತ ಆರೋಪಿ. ಬಾಗಲಕುಂಟೆಯ ಮಲ್ಲಸಂದ್ರದಲ್ಲಿ ಆರೋಪಿ ಶರಣಪ್ಪ 20 ವರ್ಷ ಬಂಧನ. ಬೀದರ್ ಮೂಲದ ಶರಣಪ್ಪ ಆಲೂರಿನಲ್ಲಿ ವಾಸವಾಗಿದ್ದ. ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಶರಣಪ್ಪ ಇನ್ನು ಕದ್ದಿರುವಂತಹ 27 ಗ್ರಾಂ ಚಿನ್ನ, ಒಂದು ಬೈಕ್ ಕೂಡ ಕದ್ದಿದ್ದ. ಇದೆಲ್ಲವೂ ಕೂಡ ಒಂದು ಬೈಕ್ ಹಾಗೂ ಒಂದು ಕಾರ್ ಎಲ್ಲವೂ ಕೂಡ ಇದೀಗ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಕೇವಲ 20 ವರ್ಷ ಇವನಿಗೆ. ಒಡ್ಡರಹಳ್ಳಿ ಮುನಿಹುಚ್ಚನಪಾಳ್ಯ ಗ್ರಾಮದಲ್ಲಿ ಸರಗಳ್ಳತನ ಪ್ರಕರಣ ಆಗಿತ್ತು ಈ ಹಿಂದೆ. ಮಾದನಾಯಕನಹಳ್ಳಿಯಲ್ಲೂ ಕೂಡ 2 ಸರಗಳ್ಳತನ ಪ್ರಕರಣ, ದೊಡ್ಡಬಳ್ಳಾಪುರ ಒಂದು ಬೈಕ್ ಕಳ್ಳತನ ಪ್ರಕರಣ ಆರೋಪಿ ಇದ್ದ. ಇನ್ನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಮತ್ತೋರ್ವ ಆರೋಪಿ ಭೀಮನಿಗಾಗಿ ಪೊಲೀಸರು ಇದೀಗ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಈ ಒಂದು ಬಂಧಿತ ಆರೋಪಿ ಶರಣಪ್ಪನನ್ನ ಇದೀಗ ಪರಪ್ಪನಾಗ್ರಹಾರ ಜೈಲಿಗೆ ಪೊಲೀಸರು ಕಳಿಸಿದ್ದಾರೆ. ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಪರಪ್ಪನಾಗ್ರಹಾರ ಜೈಲಿಗೆ. ಕೇವಲ 20 ವರ್ಷ ಈತನಿಗೆ. ಬೇರೆ ಬೇರೆ ಭಾಗಗಳಲ್ಲಿ ಸರಗಳ್ಳತನ, ಬೈಕು, ಕಾರು ಇದೆಲ್ಲವೂ ಕೂಡ ಯಾವೆಲ್ಲ ಬೆಲೆ ಬಾಳುವಂಥ ವಸ್ತುಗಳಿತ್ತು ಅದೆಲ್ಲವೂ ಕೂಡ ಈತ ಕಳ್ತನ ಮಾಡ್ತಾ ಇದ್ದ. ಕೆಲವೊಂದು ಅಂಗಡಿಗಳಲ್ಲಿ ಅದರಲ್ಲೂ ಕೂಡ ಬೈಕ್ ಹಾಗೂ ಕಾರ್ ಶೋರೂಮ್ಗಳಲ್ಲಿ ಈತ ಹೋಗಿ ರಿಚ್ ಆಗಿ ರಾಯಲ್ ಆಗಿ ಬಂದಿರೋ ರೀತಿಯಾಗಿ ನಟಿಸ್ತಾ ಇದ್ದ. ಯಾರೋ ರಿಚ್ ಕಸ್ಟಮರ್ ಏನೋ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು ಆ ಒಂದು ಕಾರ್ ಮಾಲೀಕರು ಅಥವಾ ಒಂದು ಅಂಗಡಿ ಮಾಲೀಕರು ಕೂಡ. ಅದಾದ ನಂತರ ಈತ ಅಲ್ಲಿ ಕಳ್ತನ ಮಾಡಕ್ ಬಂದಿರೋದು ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ಈ ಒಂದು ಕಳ್ಳ ಇದೀಗ ಕೇವಲ 20 ವರ್ಷ ಅಂತ ನೋಡಿ ಇವನಿಗೆ. ಈಗ ಅರೆಸ್ಟ್ ಆಗಿದ್ದಾನೆ. ಇನ್ನು ಎಷ್ಟು ಜನ ಭಾಗಿಯಾಗಿದ್ದಾರೆ ಇದರಲ್ಲಿ? ಇನ್ನು ಎಷ್ಟು ಪ್ರಕರಣಗಳು ಇದ್ದಾವೆ ಇವನ ಮೇಲೆ ಅಂತ? ಏನಂತಂದ್ರೆ ಇದೊಂದು ಪ್ರಕರಣ ಕಳೆದ ಫೆಬ್ರವರಿ ಮತ್ತೆ ಜನವರಿನಲ್ಲಿ ನಡೆದಿರ್ತಕ್ಕಂತ ಒಂದು ಕಳ್ಳತನ ಪ್ರಕರಣ. ಇದು ಈ ಒಂದು ಏನು ಬೆಂಗಳೂರು ಉತ್ತರ ತಾಲೂಕು ಮಾದಾಯಕಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ವಡ್ರಳ್ಳಿಯಲ್ಲಿ ಕಳೆದ ಜನವರಿ 31ರಂದು ಏನೊಂದು ಕಾಂಡಿಮೆಂಟ್ಸ್ ನಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದಂತ ಈ ಒಬ್ಬ ಕಳ್ಳ ಕ್ಯಾಬ್ ಡ್ರೈವರ್ ಆಗಿರ್ತಾನೆ. ಮೂಲತಃ ಶರಣಪ್ಪ ಅಂತ ಹೇಳಿ, ಮೂಲತಃ ಬೀದರ್ನವನಾಗಿದ್ದು ಇಲ್ಲೇ ಸ್ಥಳೀಯವಾಗಿ ಆಲೂರು ಗ್ರಾಮದಲ್ಲಿ ವಾಸವಾಗಿದ್ಕೊಂಡು ಒಬ್ಬ ಕ್ಯಾಬ್ ಚಾಲಕನಾಗಿ ಕಾರ್ಯನಿರ್ವಹಿಸ್ತಿರ್ತಾನೆ. ಈ ಒಂದು ಏನು ಅತಿ ಒಂದು ಶೋಕಿ ಜೀವನ ನಡೆಸೋದಕ್ಕೋಸ್ಕರ ಈ ಒಂದು ಕಳ್ಳತನಕ್ಕೆ ಹಿಡಿದಿರ್ತಾನೆ. ಈತನೊಂದಿಗೆ ಭೀಮಪ್ಪ ಅಂತ ಹೇಳಿ ಆತನು ಕೂಡ ಒಬ್ಬ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು. ಈ ಶರಣಪ್ಪ ಏನು ಅಂತಂದ್ರೆ ಜನವರಿ 31ರಂದು ಒಡ್ರಳ್ಳಿಯಲ್ಲಿ ಒಂದು ಒಂಟಿ ಮಹಿಳೆ ಏನು ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ನಾಗರತ್ನ ಅನ್ನೋರ ಮಾಂಗಲ್ಯ ಸರವನ್ನ ಕಸಿದು ಪರಾರಿಯಾಗಿರ್ತಾನೆ. ಒಂದು ಸಂಬಂಧಿಕರ ಕಾರ್ನ ಪಡೆದು ಏನು ತಗೊಂಡ್ ಬಂದಂತ ಸಂದರ್ಭದಲ್ಲಿ ಒಂದು ಕ್ಯಾಬ್ ಬಳಸ್ಕೊಂಡು ಕಳ್ಳತನಕ್ಕೆ ಇಳಿದಿರ್ತಾನೆ. ಅಲ್ಲದೆ ಕಳೆದ ಫೆಬ್ರವರಿ 3ನೇ ತಾರೀಕು ಮುನಿಗುಚ್ಚನಪಾಳ್ಯ ಅಂತ ಒಂದು ಅಂಗಡಿನಲ್ಲಿ ಏನು ಒಂದು ಕಾಂಡಿಮೆಂಟ್ಸ್ ನಲ್ಲಿ ಸುವರ್ಣ ಎಂಬಾಕೆ ಮಹಿಳೆಯ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಿ ಪರಾರಿಯಾಗಿರುವಂತದ್ದು. ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡ ಮಾದಾಯಕಳ್ಳಿ ಪೊಲೀಸರು ವಿಶೇಷ ಕ್ರೈಮ್ ತಂಡವನ್ನ ರಚಿಸಿ ಈ ಶರಣಪ್ಪನನ್ನ ಏನು ಮಲ್ಲಸಂದ್ರದ ಈ ಬಗಲ್ಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಮಲ್ಲಸಂದ್ರ ಗ್ರಾಮದ ಪೈಪ್ಲೈನ್ ಬಳಿ ಆರೋಪಿಯನ್ನ ಬಂಧಿಸಿರುವಂತದ್ದು. ಅಲ್ಲದೆ ಈ ಮಾದಾಯಕಳ್ಳಿ ಪೊಲೀಸರು ಏನು 2 ಪ್ರಕರಣಗಳನ್ನು ದಾಖಲಿಸಿಕೊಂಡು ಈ ತನಿಖೆಗಿಳಿದಾಗ ಶರಣಪ್ಪನ ಬಂಧಿಸಿದ ನಂತರ ಇದೊಂದು ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಬೈಕ್ ಕಳ್ಳತನ ಪ್ರಕರಣ ಕೂಡ ಇರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯ ಬಂಧಿತ ಆರೋಪಿಯಿಂದ 27 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಂಡು ಈಗ ಸದ್ಯ ಆತನನ್ನ ಕಾರಾಗೃಹಕ್ಕೆ ತಳ್ಳಿರುವಂತದ್ದು. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.